ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆ.
ಇದ್ದಾರೆ, ಶ್ರೀನಿವಾಸ ಪಕ್ಕದಲ್ಲಿ ಪದ್ಮಾವತಿ ದೇವಿ ಇದ್ದಾರೆ. ಪದ್ಮಾವತಿ ಮುಂದೆ ತಿರುಪತಿ ಇದು ಮಹದ್ವಾರ ಇಟ್ಟಿದ್ದೇನೆ, ಅಂದರೆ ಅದು ತಿರುಪತಿ ಅನ್ನೋ ಒಂದು ಥೀಮಲ್ಲಿ ನಾನು ಅದನ್ನು ಮಾಡಿದ್ದೇನೆ. ಪಕ್ಕದಲ್ಲಿ ಕೃಷ್ಣ ಒಂದೇ ಜಗದ್ಗುರು, ಅವರು ರಾಧೆ ಕೃಷ್ಣ. ಸೊ ಟು ಟಿಪಿಕ್ ಫ್ರೆಂಡ್ಶಿಪ್ ಆ್ಯಂಡ್ ಲವ್, ಪ್ಯೂರ್ ಲವ್, ಅದು ರಾಧೆ ಕೃಷ್ಣ ಅವರು. ಇದು ಕೃಷ್ಣ ಪರಮಾತ್ಮ. ಇಲ್ಲಿ ಗುರುರಾಯರು, ನಮ್ಮ ಮಂತ್ರಾಲಯ ಗುರುಗಳು. ಮತ್ತು ಇಲ್ಲಿ ಸರಸ್ವತಿ ದೇವಿ, ಮಹಾಲಕ್ಷ್ಮಿ, ಪಾರ್ವತಿ, ಚಾಮುಂಡೇಶ್ವರಿ, ಶಕ್ತಿ ಮಾತೆಯರು ಮೂವರು ಸೇರಿ ಒಂದು ಶಕ್ತಿ, ಆಯಿತಾ. ಇಲ್ಲಿ ಅಮ್ಮನವರು ಮಧುರೆ ಮೀನಾಕ್ಷಿ ಇದ್ದಾರೆ, ಕನ್ಯಾಕುಮಾರಿ ಇದ್ದಾರೆ. ಇಲ್ಲಿ ರಂಗನಾಥ ವಿತ್ ಲಕ್ಷ್ಮಿ. ಇಲ್ಲಿ ನಾಭಿಯಿಂದ ಬ್ರಹ್ಮದೇವ ಕೂಡ ಇದ್ದಾರೆ, ಅಲ್ಲಿ ಮಧ್ಯ ಬ್ರಹ್ಮದೇವರವರು. ಇಲ್ಲಿ ನನ್ನ ನೆಚ್ಚಿನ ಶ್ರೀಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಇದ್ದಾರೆ, ಸೃಷ್ಟಿಕರ್ತ ಶಿವ ಪಾರ್ವತಿಯವರು. ಇದು ಬದ್ರಿನಾಥ. ದಿಸ್ ಇಸ್ ಬದ್ರಿನಾಥ್, ಬದ್ರಿನಾಥ್ ಅವರು. ಇದು ಮುಖ್ಯವಾದ್ದು ಪಟ್ಟದ ಗೊಂಬೆಗಳು, ಗಂಡ ಹೆಂಡತಿ ಅಂತ ಹೇಳಿ ಇದನ್ನು ಪಟ್ಟದ ಗೊಂಬೆ. ಇದು ತವರು ಮನೆಯಿಂದ ಬರೋಂಥದ್ದು. ಇಲ್ಲಿರೋದು ಕಲ್ಯಾಣ, ಮ್ಯಾರೇಜ್ ಥೀಮ್ ಇದು. ಮತ್ತು ಇಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತಾ, ಹನುಮ ಇದ್ದಾರೆ. ಇಲ್ಲಿ ಈಶ್ವರ ಪಾರ್ವತಿ ಮತ್ತೊಮ್ಮೆ, ಅಲ್ಲಿ ಗಜಲಕ್ಷ್ಮಿ ಇದ್ದಾರೆ. ಇಲ್ಲಿ ಮತ್ತೆ ಕೃಷ್ಣ ಪರಮಾತ್ಮ ಇದ್ದಾರೆ. ಇಲ್ಲಿ ಶಂಕರಾಚಾರ್ಯರಿದ್ದಾರೆ. ಮತ್ತು ಇದು ದಶಾವತಾರ, 10 ಅವತಾರ. ಇಲ್ಲಿ ದಶಾವತಾರ ದೇವರಿದ್ದಾರೆ. ಅಲ್ಲಿ ಪಂಚಮುಖಿ ಆಂಜನೇಯ ಇದ್ದಾರೆ. ಇಲ್ಲಿ ಮಹೇಶ್ವರಮ್ಮ ದೇವಿ, ಮತ್ತೆ ಇಲ್ಲಿ ಶಿವಪಾರ್ವತಿ ಇದ್ದಾರೆ. ಇದು ಒಂದು ಸಂಕ್ರಾಂತಿನೂ ಹೌದು, ಮತ್ತು ಹಳ್ಳಿ ಥೀಮು ಹೌದು. ಇದು ನನಗೆ ಇಷ್ಟವಾದದ್ದು ಅಂದರೆ ಇದು. ದಿಸ್ ಇಸ್ ವಿಲೇಜ್ ಥೀಮ್. ಬಿಕಾಸ್ ನಾನು ಪ್ರತಿಯೊಂದು ರಜಕ್ಕೂ ಹಳ್ಳಿಗೆ ಹೋಗ್ತಿದ್ದೆ. ಈ ಒಂದು ವಾತಾವರಣ ಅಲ್ಲಿರ್ತಿತ್ತು, ಅದರಿಂದ ನನಗೆ ತುಂಬ ಇಷ್ಟವಾದ ಥೀಮ್ ಅಂದರೆ ಇದೇನೆ. ಮತ್ತು ಅಲ್ಲಿ ಅದು ಫುಲ್ ಸಂಕ್ರಾಂತಿ ಥೀಮ್ ಅದು. ಮತ್ತು ಇಲ್ಲಿ ಬರುತ್ತೆ ಶ್ರೀನಿವಾಸ ಕಲ್ಯಾಣ. ಇದು ಶ್ರೀನಿವಾಸ ಕಲ್ಯಾಣ. ಇಲ್ಲಿ ಕಲಶ ಸ್ಥಾಪನೆ ಮಾಡಿದ್ವಿ. ಇಲ್ಲಿ ಕಲಶ, ಅಲ್ಲಿ ನಮ್ಮ ಶೆಟ್ಟಮ್ಮ, ಶೆಟ್ಟಪ್ಪ ಇದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು. ಬೇಕಾದರೆ ಏನಾದರೂ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನೀವು. ಮತ್ತು ಮತ್ತೊಮ್ಮೆ ಇಲ್ಲಿ ನಾನು ಫಸ್ಟ್ ಕೊಂಡ್ಕೊಂಡಿದ್ದಂತಹ ಒಂದು ಮದುವೆ ಸೆಟ್ಟು ಇಲ್ಲೊಂದಿದೆ. ಮತ್ತು ಆ ಕಡೆ ಈ ಕಡೆ ನವಧಾನ್ಯ ಹಾಕಿದ್ದೇನೆ. ಆ ಶಿವಪಾರ್ವತಿ ಮತ್ತು ಗಜಲಕ್ಷ್ಮಿ ಇರೋದು ನಾನು ಒಂದು 4-5 ವರ್ಷ ಮಗು ಇರ್ಬೋದು, ಆಗ ನಾನು ತಾಯಿ ಅದು ಕೊಂಡ್ಕೊಂಡಿದ್ದು. ಆಗ್ಲಿಂದಲೂ ಇದೆ ಅದನ್ನು. ನಾನು ಅದನ್ನು ಸೇವ್ ಮಾಡ್ತೀನಿ. ನಾನು ಪೇಂಟು ಮಾಡಿಸ್ತಿಲ್ಲ, ಏನೂ ಮಾಡ್ತಿಲ್ಲ. ಯಾಕೆಂದರೆ ಐ ವಾಂಟ್ ಅದೊಂದು ಇನ್ನೂ ಇರಬೇಕು ಅಂಥೇಳಿ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಮ್ಯಾಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ನವರಾತ್ರಿ ಹಬ್ಬ ಎಲ್ಲ ಹೇಗೆ ಆಚರಣೆ ಮಾಡ್ತಿದ್ದೀರಾ? ಸಂಭ್ರಮದಿಂದನೇ ಆಚರಣೆ ಮಾಡ್ತಾ ಓಕೆ. ಪುಷ್ಪಾ ಮೇಡಮ್ ನಿಮ್ಮ ಫ್ರೆಂಡಾ? ಹೌದು. ಓಕೆ, ಎಷ್ಟು ವರ್ಷದಿಂದ ಅವ್ರ ಮನೆಗೆ ಬರ್ತಿದ್ದೀರಾ ನೀವು? ನಮ್ಗೆ ಪುಷ್ಪ ತುಂಬಾ ಅಂದ್ರೆ ಈ ಒಂದು 20 ವರ್ಷದಿಂದನೇ ಫ್ರೆಂಡು. ಓಕೆ. ಅವರು ಈ ಮನೆ ಗೃಹಪ್ರವೇಶ ಮಾಡಿ ಈ ಗೊಂಬೆ ಅವ್ರು ಹಳೆ ಮನೇಲಿ ಇರುವಾಗ್ಲೂ ಕುಡಿಸ್ತಾ, ಅಲ್ಲೂ ಹೋಗ್ತಾ ಇದ್ವಿ. ಇಲ್ಲಿ ಹೊಸ ಮನೇಲಿ 7-8 ವರ್ಷ ಆಗಿದೆ. ಓಕೆ. ಪ್ರತಿ ವರ್ಷ ಬರ್ತೀವಿ. ಓಕೆ. ಎಲ್ಲ ನಾವು 4 ಜನ ಫ್ರೆಂಡ್ಸು ಪ್ರತಿ ವರ್ಷ ಬರ್ತೀವಿ. ಆವತ್ತಿನ ದಿನ ದೇವಿದು ಏನು ಕಲರ್ ಸ್ಯಾರಿ ಅದೆಲ್ಲ ಉಡ್ಕೊಂಡು ಸಂಭ್ರಮದಿಂದ ಪುಷ್ಪ ಎಲ್ಲ ನೀಟು ಗೊಂಬೆಗಳೆಲ್ಲ ಯಾವ್ದು ಇಷ್ಟ ಆಯ್ತು ನಿಮ್ಗೆ ಈ ವರ್ಷದಲ್ಲಿ ಪುಷ್ಪಾ ಮೇಡಮ್ ಮಾಡಿರುವಂತಹ ಥೀಮಲ್ಲಿ ಯಾವ ಗೊಂಬೆ ಇಷ್ಟ ಆಯ್ತು ನಿಮ್ಗೆ? ಅಂದ್ರೆ ಎಲ್ಲ ಗೊಂಬೆನೂ ಜೋಡಿಸಿ ನನಗೆ ಶಿವ ಪಾರ್ವತಿ ಪರಮೇಶ್ವರನ್ ಗೊಂಬೆ ತುಂಬಾ ಇಷ್ಟ ಆಯ್ತಾ? ಓಕೆ. ಸೊ ಎಷ್ಟು ವರ್ಷದಿಂದ ಬರ್ತಿದ್ದೀನಿ ಅಂತ ಹೇಳಿದ್ರಿ? ಒಂದು 8-10 ವರ್ಷದಿಂದ. ಓಕೆ, ಯಾವ ಒಂದು ಹಬ್ಬ ನಿಮ್ಗೆ ಸ್ಪೆಷಲ್ ಅಂತ ಅನ್ಸುತ್ತೆ ಅವ್ರ ಜೊತೆಗೆ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ? ಈ ಹಬ್ಬನೇ, ನವರಾತ್ರಿ ಹಬ್ಬನೇ. ಸೊ ಓಕೆ, ಯಾವ್ದಾದ್ರು ಒಂದಿನ ಬರ್ತೀರಾ ಅಥವಾ 9 days ಏನಾದ್ರು ಕಂಪ್ನಿ ಕೊಡ್ತೀರಾ? ನಾವು ಒಂದಿನ ಬರ್ತೀವಿ. ಪುಷ್ಪನ್ಗೆ ಮತ್ತೆ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ, ಅವ್ರ ಸಂಬಂಧಿಕರೆಲ್ಲ ಇರ್ತಾರಲ್ಲ, ಅವರೆಲ್ಲ ಬರ್ತಾರೆ. ಓಕೆ, ಅವ್ರಿಗೊಂದು ಸ್ವಲ್ಪ ಜಾಗ ಮಾಡ್ಕೊಡ್ತೀರಾ ಬರಕ್ಕೆ? ಓಕೆ, ನಿಮ್ಮ ಮನೇಲಿ ಹೇಗೆ ಆಚರಣೆ ಮಾಡ್ತೀರಾ? ನಮ್ಮ ಮನೇಲಿ ನಂದು ಕ್ಲಾಸಸ್ ಇದೆ, ಲಲಿತಾ ಪಾರಾಯಣ, ಲಲಿತಾ ಸಹಸ್ರನಾಮದ ಪಾರಾಯಣ. ಅದು 9 ದಿನನೂ ಇರುತ್ತೆ. ಅಲ್ಲಿಗೆ ಹೋಗ್ತಾ ಇರ್ತೀವಿ. ಒಂದಿನ ಅದರಲ್ಲಿ ಅಂದ್ರೆ ನಾನು ಒಂದಿನ ನಮ್ಮ ಮನೇಲಿ ಇಡಿಸ್ಕೊಳ್ಳೋದು ಇರುತ್ತೆ. ಪ್ರತಿ ವರ್ಷನೂ ಇಲ್ಲ, ಯಾವುದು ಅನುಕೂಲ ಇರುತ್ತೆ ಆ ವರ್ಷ ಇಡಿಸ್ಕೊಂಡು ಅವಾಗ ಅವ್ರು ಬರ್ತಾರೆ. ಖುಷಿಯಿಂದ ಫ್ಯಾಮಿಲಿ ಎಲ್ಲ ಪಾರಾಯಣ ಮಾಡೋದು. ಗೊಂಬೆ ಕೂಡಿಸಿಲ್ಲ ನಾವು. ಓಕೆ, ಪಾರಾಯಣ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಯಾವ ಹಬ್ಬ ಆದ್ರೆ ಏನಂತ ಎಲ್ಲ ಒಟ್ಟುಗೂಡದೆ ಒಂದು ದೊಡ್ಡ ಹಬ್ಬ. ಧ್ಯಾನಂ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖಿ ಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಮಾತ್ರೇ ನಮಃ.
ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಘ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ ವಕ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ ನವಚಂಪಕ ಪುಷ್ಪಾಭಾ ನಾಸಾ ದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕಯುಗಲೀಭೂತ ತಪನೋಡುಪಮಂಡಲ ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಭೂ ನವವಿದ್ರುಮ ಬಿಂಬಶ್ರೀ ನೆಕ್ಕಾರಿರದನಚ್ಛದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿದ್ವಯೋಜ್ವಲ ಕರ್ಪೂರ ವೀಟಿಕಾ ಮೋದ ಸಮಾಕರ್ಷ ದಿಗಂತರ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭ್ರತ್ಸಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಅನಾಕಲಿತ ಸಾದೃಶ್ಯ ಚಿಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸ್ನೇಹ ಮ್ಯಾಮ್? ಚೆನ್ನಾಗಿದ್ದೀನಿ. ಓಕೆ, ಹಬ್ಬ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ, ತುಂಬಾ ಸಂಭ್ರಮದಿಂದ ನಡೀತಾ ಇದೆ. ಓಕೆ, ಏನೆಲ್ಲ ಮಾಡಿದ್ರಿ ಮನೇಲಿ? ನಾವು ಮನೇಲಿ ಏನು ಆ ಥರ ಗೊಂಬೆ ಇಡೋದೆಲ್ಲ ಇಲ್ಲ, ಆದರೆ ಪ್ರತಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವಿ ದರ್ಶನ ಮಾಡಿ ಎಲ್ಲರಿಗೂ ಮಡ್ಲಕ್ಕಿ ಕೊಟ್ಟು ನವರಾತ್ರಿಲಿ ಒಂದು 2-3 ದೇವಸ್ಥಾನಕ್ಕಾರ ಹೋಗಿ ಬರ್ತೇವೆ ನಾವು. ಆ ಥರ ಪದ್ಧತಿ ನಮ್ಮದು. ಈ ಪುಷ್ಪ ಮೇಡಮ್ ಸ್ನೇಹ ಆಗಿ ಎಷ್ಟು ವರ್ಷ ಆಯ್ತು? ನಾವು ಅವ್ರು 20 ವರ್ಷದಿಂದ ಫ್ರೆಂಡ್ಸು, ಆಮೇಲೆ ತುಂಬ ಕ್ಲೋಸ್ ಫ್ರೆಂಡ್ಸು. ಪ್ರತಿ ವರ್ಷ ದಸರಾಗೂ ಗೊಂಬೆ ಇಟ್ಟಾಗ ಒಂದು ದಿವಸ ನಮ್ಮನ್ನೆಲ್ಲಾನು ಊಟಕ್ಕೆ ಕರೆದು ತುಂಬ ರುಚಿಯಾದ ಅಡುಗೆ ಮಾಡಿ ಹಾಕ್ತಾರೆ ಅವರು. ಈಗ ಹೇಳಬೇಕು ರುಚಿಯಾಗಿದ್ದ ಮತ್ತೆ ನೆಕ್ಸ್ಟ್ ಟೈಮ್ ಬರಕ್ಕೆ ಬಿಡ್ಬೇಕಲ್ಲ. ಹಂಗಾಗಿ ನಮ್ ದಸರಾ ಬಂದ್ರೆ ತುಂಬಾ ಖುಷಿ, ಎಲ್ಲರೂ ಮೀಟ್ ಆಗ್ತೀವಲ್ಲ. ಅವ್ರಿಗೆ ಕೇಳಿದ ಕ್ವಶನ್ ಕೇಳ್ತಿದ್ದೀನಿ ನಾನು, ಏನು ಅವ್ರ ಥೀಮಲ್ಲಿ ಗೊಂಬೆ ಇಡೋ ಥೀಮಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ? ಎಲ್ಲ ಗೊಂಬೆನೂ ಇಷ್ಟ ಆಗುತ್ತೆ ನನಗೆ, ಇದು ತುಂಬಾ ಇಷ್ಟ. ಯಾಕಂದ್ರೆ ನಾವು 4 ಜನ ಆಟ ಆಡಿರೋ ಥರ ನಮ್ದು ಚೈಲ್ಡ್ ಲೈಫ್ ನೆನಪಾಗುತ್ತೆ. ಓಕೆ, ಸೊ ಆ ಒಂದು ಕಾರಣಕ್ಕೆ ಇದು ಇಷ್ಟ ಆಗುತ್ತೆ. ಓಕೆ, ಇವಾಗ ಹಬ್ಬ ಹರಿದಿನ ಅಂತ ಅಂದ ತಕ್ಷಣ ಈಗಿನ ಕಾಲದ ಮಕ್ಕಳು ಸ್ವಲ್ಪ ಹೊರಗಡೆ ಉಳಿದು ಬಿಡ್ತಾರೆ, ಸೊ ಅವರಿಗೆಲ್ಲ ಏನು ಹೇಳ್ತೀರಿ? ಅದು ನನಗೇನು ಹಬ್ಬ ಹರಿದಿನದಲ್ಲಿ ಈ ಥರ ಕೂಡಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಗೆಟ್ ಟುಗೆದರ್ ಥರನೂ ಆಗುತ್ತೆ. ಆಮೇಲೆ ಎಲ್ಲ ಫ್ರೆಂಡ್ಸು ಎಲ್ಲರೂ ಬರ್ತಾರೆ. ಇವಾಗಿನ ಮಕ್ಕಳಿಗೆ ಅದು ಏನು ಸಂಭ್ರಮನೂ ಗೊತ್ತಿಲ್ಲ, ಯಾವುದೇ ರೀತಿನೂ ಸಡಗರನೂ ಇಲ್ಲ, ಒಂಥರ ತಮ್ಮ ಪಾಡಿಗೆ ತಾವಿರ್ತಾರೆ. ಎಲ್ಲ ಮೊಬೈಲಿಂದಾನೇ ಇದು ಹಾಳಾಗಿದೆ. ಬಟ್ ಈ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮದು, ಇದು ತುಂಬ ಚೆನ್ನಾಗಿದೆ. ಇದೇ ಥರ ಮುಂದುವರೆದ್ರೆ ಯಾವುದೇ ರೀತಿ ಡಿಪ್ರೆಷನ್ ಅಂತೂ ಹೋಗೋದಿಲ್ಲ. ಇವರೆಲ್ಲ ಈಗಿನ ಮಕ್ಕಳಿಗೆ ಅದಕ್ಕೆ ಡಿಪ್ರೆಷನ್ ಜಾಸ್ತಿ ಆಗಿದೆ. ಯಾರೋ ಬರ್ತಾರೆ, ನಮ್ಮ ಫ್ರೆಂಡ್ಸ್ ಬಂದು ಹೆಲ್ಪ್ ಮಾಡ್ತಾರೆ ಅನ್ನೋ ಭಾವನೆ ಬರುತ್ತೆ. ಯಾವುದೇ ಒಂದು ಫಂಕ್ಷನ್ ಆಗಲಿ ಇದಾಗಲಿ ಸ್ನೇಹಿತರು ಅಥವಾ ರಿಲೇಷನ್ಸ್ ಬಂದು ಎಲ್ಲ ರೀತಿಲೂ ಸಹಾಯ ಮಾಡ್ತಾರೆ. ಆಮೇಲೆ ಆ ಸಂಭ್ರಮ ಸಡಗರನೇ ಬೇರೆ ಇರುತ್ತೆ. ಒಬ್ಬೊಬ್ಬರೇ ಮಾಡೋದಕ್ಕಿಂತ ಈ ಥರ ಕೂಡಿ ಮಾಡೋದು ಚೆನ್ನಾಗಿರುತ್ತೆ. ಓಕೆ, ನಿಮ್ಮ ಮತ್ತು ಪುಷ್ಪ ಮೇಡಮ್ ಸ್ನೇಹ ಹಿಂಗೆ ಇರಲಿ, ಯಾರ ದೃಷ್ಟಿನೂ ತಾಗಬಾರ್ದು. ಆ್ಯಂಡ್ ನೀವು ಒಂದು ಸಾಂಗ್ ಹೇಳ್ಬೋದಲ್ವಾ ದೇವ್ರದ್ದು ಹಾಡು? ಮಂಗಳಾರತಿ ತಂದು ಬೆಳಗಿರ ಧರಣಿ ರಾಜನ ರಾಣಿಗೆ, ಆಂಬೆಗೆ ಜಗದಾಂಬೆಗೆ ಪದುಮಾಂಬೆಗೆ ಮಹಾದೇವಿಗೆ, ಶುದ್ಧ ಸ್ನಾನವ ಮಾಡಿ ನಲಿಯೊಳು ವಜ್ರಪೀಠವ ಧರಿಸಿದೆ, ತಿದ್ದಿ ತಿಲುಕವ ಹಣೆಯಲಿಟ್ಟು ತಿದ್ದು ತಿಲುಕವ ಹಣೆಯಲಿಟ್ಟು ಮುದ್ದು ಮಂಗಳ ದೇವಿಗೆ, ಮಂಗಳಾರತಿ ತಂದು ಬೆಳಗಿರೆ ಧರಣಿ ರಾಜನ ರಾಣಿಗೆ,
ಹರಿವ ಮಿಂಚಿನ ಕರೆವರಾಗದೆ ಬರೆದು ಸ್ಥಿರವಾಗಿರುತ್ತಿರೆ. ಪರಮ ಭಕ್ತರ ಸ್ಮರಣೆ ಮಾಡಲು ದುರಿತ ಹರಿಸುವ ದೇವಿಗೆ ಮಂಗಳಾರತಿ ತಂದು ಬೆಳಗಿರೆ ಧರಣಿ ರಾಜನ ರಾಣಿಗೆ. ಪುಟ್ಟ ಬಡವಿಯ ಕಷ್ಟ ಕಳೆದವು ಕೊಟ್ಟಳ ಋಷಿನ ಸಿರಿಯನು. ಎತ್ತ ಕುವರನೆ ತೋರಿದಂತೆ ಶುಕ್ರವಾರದ ದೇವಿಗೆ ಮಂಗಳಾರತಿ ತಂದು ಬೆಳಗಿರೆ ಧರಣಿ ರಾಜನ ರಾಣಿಗೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗ್ಡೆ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ನಾನು ಅಮೃತಹಳ್ಳಿಯಲ್ಲಿದ್ದೀನಿ. ಅಮೃತಹಳ್ಳಿಯಲ್ಲಿ ಏನಪ್ಪಾ ಮಾಡ್ತಿದ್ದೀನಿ ಅಂತಂದ್ರೆ, ಹಬ್ಬ ಇದೆ ರೀ, ಗೊಂಬೆಗಳನ್ನ ಕೂರಿಸಿದ್ದಾರೆ. ಸೊ ಆ ಒಂದು ಗೊಂಬೆಗಳನ್ನ ನೋಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಇವತ್ತು ನಮ್ಮ ಜೊತೆಗೆ ಪುಷ್ಪ ಶಿವಾರೆಡ್ಡಿ ಅವರಿದ್ದಾರೆ. ಸೊ ಅವ್ರ ಮನೆಗೆ ಬಂದಿದ್ದೀನಿ. ಅವರ ಒಂದು ಗೊಂಬೆ ಯಾವ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದೆ ಅಂತ ಹೇಳಿ ನೋಡಕ್ಕಂತ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಅವ್ರ ಹತ್ರ ಮಾತಾಡೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಹೇಗೆ ನಡೀತಿದೆ ಹಬ್ಬ? ತುಂಬ ಸಂಭ್ರಮವಾಗಿ ನಡೀತಿದೆ. ನಾ ವಿಲ್ ಬಿ ವೇಟಿಂಗ್. ಆ್ಯಕ್ಚುಲಿ ನವರಾತ್ರಿ ಹಬ್ಬಕ್ಕೂ ಕಾಯ್ತಾ ಇರ್ತೀನಿ. ನಾನು ತುಂಬ ಸಂಭ್ರಮಿಸ್ತೀನಿ. ನನಗೆ ಐ ಗಿವ್ ಮೈ ಫುಲ್, ನಾನು ಸಂಪೂರ್ಣ ಕೊಡ್ತೇನೆ ನಾನು ಈ ಹಬ್ಬಕ್ಕೋಸ್ಕರ. ನಂಗೆ ಭಾರಿ ಖುಷಿ ತರೋ ಹಬ್ಬ ಅಂದರೆ ನವರಾತ್ರಿ ಹಬ್ಬ. ನವರಾತ್ರಿ ಹಬ್ಬ ಅಂದ ತಕ್ಷಣ ಉತ್ತರ ಭಾರತದ ಕಡೆ ಒಂಥರ ಆಚರಣೆ ಮಾಡ್ತಾರೆ, ದಕ್ಷಿಣ ಭಾರತದ ಕಡೆ ಒಂಥರ ಆಚರಣೆ ಮಾಡ್ತಾರೆ. ನಮ್ಮ ಕಡೆ ನಾಡ ಹಬ್ಬ ದಸರಾನ ಭರ್ಜರಿಯಾಗಿ ಆಚರಣೆ ಮಾಡ್ತೀವಿ. ಸೊ ದಸರಾಗೆ ಹೋಗಿದ್ದೀರಾ ಯಾವಾಗಾದ್ರೂ? ನಾನು ನವರಾತ್ರಿಗೆ ಎಲ್ಲೂ ಹೋಗಿಲ್ಲ, ದಸರಾಗೆ. ಯಾಕೆ ಅಂದರೆ ನಾನು ಮುಂಡಡಿ ಪಾಳ್ಯ, ನಮ್ಮದು ಮೂಲತಃ, ನೀವು ಕೇಳಿರ್ಬೋದು. ಅಲ್ಲಿ ದಸರಾ ಮೈಸೂರಷ್ಟೇ ವಿಜೃಂಭಣೆಯಿಂದ ನಡೆಯುತ್ತೆ. ಮೈಸೂರಷ್ಟು ವಿಜೃಂಭಣೆಯಿಂದ ಮುಂಡಡಿ ಪಾಳ್ಯದಲ್ಲೂ ನಡೆಯುತ್ತೆ. ಅಲ್ಲಿ ಸಹ 10 ದಿನ ದೇವರನ್ನ ಪಟ್ಟಕ್ಕೆ ಕೂಡಿಸ್ತಾರೆ. 10ನೇ ದಿನ ಅಲ್ಲಿ ಉತ್ಸವ ನಡೆಯುತ್ತೆ. ತೇರು ರಾತ್ರಿ ಪೂರ್ತಿ ನಡೆಯುತ್ತೆ ಅಲ್ಲಿ. ಅದರಿಂದ ನನಗೆ ಬೇರೆ ಕಡೆ ಹೋಗೋ ಸದಾವಕಾಶ ಬರಲೇ ಇಲ್ಲ. ಓಕೆ. ನೀವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಗೊಂಬೆಗಳನ್ನ ಎಷ್ಟು ಇಡ್ತಿದ್ರು, ಹೇಗಿಡ್ತಿದ್ರು, ಆ್ಯಂಡ್ ನೀವು ಗೊಂಬೆಗಳನ್ನ ಇಡೋದು ಎಲ್ಲಿಂದ ಕಲ್ತ್ರಿ? ನನಗೆ ನೆನಪು ಬಂದಾಗ್ಲಿಂದಲೂ ಅಮ್ಮ ಗೊಂಬೆ ಇಡ್ತಾ ಇದ್ದಾರೆ. ಅಮ್ಮ ಮೊದಲು ಒಂದು ಮಣೆ ಮೇಲೆ ರಾಮ, ಲಕ್ಷ್ಮಣ, ಸೀತಾ, ಹನುಮ, ಮತ್ತೆ ನಂದು ಹಳೆ ಬೊಂಬೆ ಇದೆ ನೋಡಿ ಅಲ್ಲಿ 2 ಶಿವ ಪಾರ್ವತಿ. ಅದು ನಾನೊಂದು 4-5 ವರ್ಷದವಳಿರ್ಬೋದು. ಆಗ್ಲಿಂದಲೂ ಅಮ್ಮ ಇಡ್ತಿದ್ರು. ಒಂದು ಮಣೆ ಮೇಲೆ ಅಷ್ಟೇ ಇಡ್ತಿದ್ರು ಅಮ್ಮ. ಅದು ನಮ್ಗೆ ಆಸಕ್ತಿ, ನನಗೆ ಆಸಕ್ತಿ ಉಂಟಾಯ್ತು. ಸೊ ಅಮ್ಮನಿಗೆ ಪ್ರತಿ ವರ್ಷ ಒಂದೊಂದು ಹೆಚ್ಚಿಸಬೇಕು ಅಂತ ಹೇಳಿದ್ರು. ಬಟ್ ಅಮ್ಮ ಅದನ್ನ ಮಾಡ್ತಿರ್ಲಿಲ್ಲ, ಅದು ನಮ್ಗೆ ತಿಳಿದಿರ್ಲಿಲ್ಲ. ಬಟ್ ಕ್ರಮೇಣ ಅಮ್ಮಮ್ಮ ಒಂದೊಂದೇ ಬೊಂಬೆ ಪರ್ಚೇಸ್ ಮಾಡಿಕೊಂಡು ನಾನು ಅವತ್ತಿನಿಂದಲೂ ಅಮ್ಮನ ಜೊತೆನೆ, ಅಮ್ಮನಿಗೆ ಸಹಾಯ ಮಾಡಿಕೊಂಡೇ ಗೊಂಬೆ ಹಬ್ಬ ಆಚರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಅಜ್ಜಿ, ಎಸ್ಪೆಷಲಿ ನಮ್ಮ ತಂದೆಯವ್ರ ತಾಯಿ, ಅವರು 11 ಸ್ಟೆಪ್ ಇಡ್ತಿದ್ರು. ನಮ್ದು ತೊಟ್ಟಿ ಮನೆ. ಆ ಹಾಲ್ ದೊಡ್ಡ ನಡವನಲ್ಲಿ 11 ಸ್ಟೆಪ್ ಗೊಂಬೆ ಇಡ್ತಾ ಇದ್ರು. ಅಲ್ಲಿಂದ ನನಗೆ ಇದೆಲ್ಲ ಆಸಕ್ತಿ ಆಗಿಂದನೂ ನನಗೆ ಗೊಂಬೆ ಕೊಡ್ತಾ ಬಂದಿದ್ದೀವಿ ನಾವು. ಓಕೆ. ಈಗ ಬೆಂಗಳೂರಲ್ಲಿ ಈ ನವರಾತ್ರಿ ಹಬ್ಬ, ದೀಪಾವಳಿ ಹಬ್ಬಕ್ಕೆಲ್ಲ ಟೈಮ್ ಇರೋದಿಲ್ಲ. ಹೌದು. ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವ್ರಿಗೆ ಮನಸ್ಸಿದ್ದಲ್ಲಿ ಮಾರ್ಗ. ದೇ ಹ್ಯಾವ್ ಟು ಮೇಕ್ ಟೈಮ್. ದ ಫ್ಯಾಮಿಲಿ ಬಾಂಡಿಂಗ್ ಮತ್ತು ಈ ಕಲ್ಚರ್ನ ನಾವು ಮುಂದಿನ ಜನ್ರೇಷನ್ಗೆ ನಾವು ಪಾಸ್ ಮಾಡಬೇಕು ಅಂದರೆ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಇಫ್ ನಾಟ್ ದ ಫುಲ್ಲೆಸ್ಟ್, ಸಂಪೂರ್ಣವಾಗಿ ಅಲ್ಲದೆ ಹೋದ್ರು ಅಟ್ಲೀಸ್ಟ್ ಪಾರ್ಷಿಯಲಿ ಆಗಿ ಆದರೂ ನಮ್ಮ ಈ ಸಂಸ್ಕಾರನ ಅವರು ಫಾಲೋ ಮಾಡಬೇಕು. ಓಕೆ. ಸೊ ಈಗ ಹಬ್ಬ ಅಂದ್ಕೂಳೆ ಗೊಂಬೆಗಳನ್ನ ನೀಡೋದು ಇದೆ. ನಿಮ್ದೇನು ಸ್ಪೆಷಲ್ ಗೊಂಬೆ? ಸ್ಪೆಷಲ್ ಗೊಂಬೆ ಅಂದ್ರೆ ಯಾವ ರೀತಿ ಸ್ಪೆಷಲ್ ಥೀಮ್ ಇಟ್ಕೊಳ್ತೀರಾ? ಈ ಒಂದು ಹಬ್ಬಕ್ಕೆ, ಈ ಒಂದು ವರ್ಷಕ್ಕೆ ನಾನು ಈ ತರ ಹಳ್ಳಿ ಥೀಮ್ ಇಟ್ಕೊಳ್ತೀನಿ ಅಥವಾ ಮದುವೆ ಮನೆ ಥೀಮ್ ಇಟ್ಕೊಳ್ತೀನಿ, ಆ ಥರದ್ದೇನಾದ್ರು? ಆ ಥರ ನಾನು ಥೀಮ್ ಅಂತ ನಾನು ಯಾವುದು ಯಾಕಂದರೆ ಸಂಪೂರ್ಣವಾಗಿ ತಿಳುವಳಿಕೆ ಇದ್ದು ಮಾಡಬೇಕು. ನನಗೆ ಅಷ್ಟು ಸಂಪೂರ್ಣವಾಗಿ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ. ಬಟ್ ಪ್ರತಿ ವರ್ಷ ನನಗೆ ಬೊಂಬೆ ಹೋದಾಗ ಅಲ್ಲಿ ಸ್ಟಾಲಿಗೆ ನನಗೆ ಯಾವುದು ಪರ್ಚೇಸ್ ಮಾಡಬೇಕು ಅನಿಸುತ್ತೋ ನಾನು ಅದನ್ನು ಪರ್ಚೇಸ್ ಮಾಡ್ಕೊಂಡು ಬರ್ತೇನೆ. ಓಕೆ. ಸೊ ಈಗ ಗೊಂಬೆಗಳನ್ನ ಇಟ್ಟಿದ್ದೀರಾ. ಸೊ ಈಗ ಹಬ್ಬ ಇಲ್ಲದೆ ಹೋಗಿದ್ದಿನ ಎಲ್ಲಿರುತ್ತೆ? ವಾರ್ಡ್ರೋಬಲ್ಲಿ ಇರುತ್ತಾ? ಹೌದು. ನಾನು ಅದಕ್ಕೆ ಒಂದು ಲಾಫ್ಟ್ ಮಾಡಿದ್ದೀನಿ. ಬೊಂಬೆ ಎಲ್ಲ ನೀಟಾಗಿ ಕಾರ್ಟನ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಅದನ್ನ ನಾನು ಮೇಲೆಗಡೆ ಸೇಫ್ ಆಗಿ ಇಡ್ತೀನಿ. ಓಕೆ. ಈ ಒಂದು ಹಬ್ಬ, ನವರಾತ್ರಿ ಹಬ್ಬದ ಸ್ಪೆಷಾಲಿಟಿನ ನಮ್ಮ ಜನಕ್ಕೆ ಹೇಳ್ಬಿಡಿ. ನವರಾತ್ರಿ ಹಬ್ಬ ಅಂದರೆ ಆ್ಯಕ್ಚುಲಿ ಮದುವೆ ಆದಾಗ ಹೆಣ್ಣು ಮಗುಗೆ ತಾಯಿ ತಂದೆ
ಮಗಳಿಗೋಸ್ಕರ ಒಂದು ಪಟ್ಟದ ಗೊಂಬೆ ಅಂತ ಕೊಡ್ತಾರೆ ಒಂದು ಜೊತೆ, ಅದನ್ನ ಗಂಡ ಹೆಂಡತಿ ಅಂತ ಹೇಳಿ ಪರಿಗಣಿಸಿ ಕೊಡ್ತಾರೆ. ಆ ಪಟ್ಟದ ಗೊಂಬೆಯಿಂದ ನಾವು ನವರಾತ್ರಿನ ಪ್ರಾರಂಭ ಮಾಡ್ತೀವಿ. ಮೇನ್ ಇರೋದು ಪಟ್ಟದ ಗೊಂಬೆ ನವರಾತ್ರಿಗೆ, ಆಯ್ತಾ. ಆಮೇಲೆ ಇದು ನಾವು ಚಾಮುಂಡೇಶ್ವರಿ ದೇವಿಗೆ ಹಾನರ್ ಮಾಡುವಂಥದ್ದು. ಆಕೆ 9 ದಿವಸ ನಮಗೋಸ್ಕರ ರಾಕ್ಷಸನ ಸಂಹಾರ ಮಾಡಲಿಕ್ಕೋಸ್ಕರ ತಾಯಿ ಒಂದೊಂದು ದಿನ ಒಂದೊಂದು ಅವತಾರ ತಾಳಿ ರಾಕ್ಷಸನ ಸಂಹಾರ ಮಾಡಿದಾಳೆ. ಸೊ ವಿ ಸೆಲೆಬ್ರೇಟ್ ವಿಕ್ಟ್ರಿ ಆಫ್ ಗುಡ್ ಓವರ್ ಈವಿಲ್. ಓಕೆ, ಸೊ ಆ ಒಂದು ಕಾರಣಕ್ಕೆ ನವರಾತ್ರಿ ಹಬ್ಬ ಆಚರಣೆ ಮಾಡ್ತಾ ಇರ್ತಾರೆ. ಸೊ ಈಗ ಆಚರಣೆ ಅಂತ ಬಂದ ತಕ್ಷಣ ದಾಂಡಿಯಾ ಆಗಿರಬಹುದು ಅಥವಾ ಎಲ್ಲರನ್ನೂ ಕರ್ಕೊಂಡು ಸಂಭ್ರಮದಿಂದ ಆಟಗಳಾಡಿರಬಹುದು, ಆ ಥರದ್ದು ಯಾವುದೋ ನೆನಪಿದೆಯಾ? ನಾನು ದಾಂಡ್ಯಾ ಮಾಡಿದ್ದು ನೆನಪಿಲ್ಲ, ಬಟ್ ನನಗೆ ಟೆನೆಂಟ್ ಒಬ್ಬರು ಇದ್ರು, ಶಿ ಹ್ಯಾಡ್ ಟೇಕನ್ ಮೀ, ನನಗೆ ದಾಂಡ್ಯಾ ಕರ್ಕೊಂಡು ಹೋಗಿದ್ರು. ನಾನು ಅವ್ರ ಜೊತೆ ನಾನು ನೃತ್ಯ ಮಾಡಲಿಲ್ಲ, ಬಟ್ ಅವ್ರು ನೃತ್ಯ ಮಾಡೋದು ನೋಡಿದ್ದೆ. ಬಟ್ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ದಾಂಡ್ಯಾನಲ್ಲಿ ಮುಳುಗೋಗಿರ್ತಾರೆ ಅವರು. ಅವ್ರಿಗೆ ಬೇರೆ ಏನೂ ಗೊತ್ತೇ ಇರಲ್ಲ, ದಾಂಡ್ಯಾ ಅಷ್ಟೇ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಓಕೆ, ಸೊ ಇವಾಗ ಹಬ್ಬ ಅಂದ ತಕ್ಷಣ ಮನೆಯಲ್ಲಿ ಅಡುಗೆ ಮಾಡೋದು ಸಖತ್ತಾಗಿರೋದು. ನಿಮ್ಗೆ ಯಾವುದು ಸಖತ್ತಾಗಿ ತುಂಬ ಇಷ್ಟ ಆಗೋದು ನೀವು ಮಾಡೋದ್ರಲ್ಲಿ? ನನಗೆ ಹೋಳಿಗೆ, ಹೋಳಿಗೆ ಚೆನ್ನಾಗಿ ಮಾಡ್ತೇನೆ. ಮತ್ತೆ ಮಕ್ಕಳಿಗೆ ನಾನು ಮಾಡುವಂಥ ಕಡುಬು ಪಾಯಸನೂ ಭಾರಿ ಇಷ್ಟ ಆಗುತ್ತೆ. ವಿವಿಧ ಅಡುಗೆ ಪ್ರತಿನಿತ್ಯ ಒಂದೊಂದು ಸಿಹಿ ತಿಂಡಿ ಮಾಡ್ತೀನಿ. ಓಕೆ, ಸೊ ಐ ಡೋಂಟ್ ರಿಪೀಟ್. 9 ಡೇಸು ನಾನು 9 ನವರಾತ್ರಿಗಳು 9 ವಿಧವಾದ ಸಿಹಿ ಮಾಡ್ತೀನಿ. ಈಗ ನವರಾತ್ರಿ ಅಂದ ತಕ್ಷಣ ಕಲರ್ಗಳಿರುತ್ತೆ. ಇತ್ತೀಚೆಗೆ ಅದು ಶುರುವಾಗಿದ್ದು ಮ್ಯಾಮ್, ಭಾಳ ಹಿಂದಿದ್ದರದ್ದು ಯಾವುದು ಇರಲಿಲ್ಲ. ಹೌದು. ಸೊ ಇವಾಗ ನೀವು ಆ ಕಲರ್ ವೈಸ್ ಎಲ್ಲ ಇದು ಮಾಡ್ತೀರಾ ಹೇಗೆ? ನಾನು ಪರ್ಟಿಕ್ಯುಲರ್ ಆಗಿ ನಾನು ಫಾಲೋ ಮಾಡ್ತಿಲ್ಲ. ನಾನು ನಮ್ಮ ತಾಯಿ ಹೇಗೆ ಮಾಡ್ತಿದ್ರು, ಶ್ರದ್ಧೆ ಭಕ್ತಿ ನವರಾತ್ರಿ ಪೂಜೆ ಮಾಡಬೇಕು ಅಂತ ತಾಯಿ ಹೇಳಿದ್ರು, ನಾನು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಇಂದಿಗೂ ಎಂದೆಂದಿಗೂ ಪಾಲಿಸ್ಕೊಂಡು ಹೋಗ್ತೀನಿ. ಓಕೆ, ಆ ಶ್ರದ್ಧೆ ಭಕ್ತಿ ಇರುತ್ತೆ ಹೊರತು ಆಡಂಬರಗಳು ಕಮ್ಮಿ ಇರುತ್ತೆ. ಹೌದು, ತುಂಬಾ ಆಡಂಬರ ಕಡಿಮೆ ಇರುತ್ತೆ. ಅದು ನನ್ನ ಫ್ರೆಂಡ್ಸ್ ಕೂಡ ತಿಳಿದಿದೆ. ಈಗ ಹಬ್ಬ ಆಗುತ್ತೆ, ಗೊಂಬೆ ಕೂರಿಸ್ತೀರಾ, ಹೆಂಗೆ ಗೊಂಬೆನ ತೆಗೆಯೋದು ಹೇಗೆ? ಅದು ಫೈನಲ್ ಡೇ ಏನು ಮಾಡ್ತೀವಿ, ವಿಜಯದಶಮಿ ದಿನದಂದು ಆರತಿ ಮಾಡ್ತೀವಿ. ಹೊಸಲು ಪೂಜೆ ಆಗಬೇಕು ಅವತ್ತು. ಹೊಸ್ತಿಲ್ ಪೂಜೆ ತುಂಬ ಇಂಪಾರ್ಟೆಂಟ್ ಇದೆ. ಹೊಸ್ತಿಲ್ ಪೂಜೆ ಮಾಡಿ ದೇವಿಗೆ ಆರತಿ ಎಲ್ಲ ಮಾಡಿ ಪಟ್ಟದ ಗೊಂಬೆ ಅಂತ ಹೇಳಿದ್ನಲ್ಲ ನಿಮಗೆ, ನಾನು ಪಟ್ಟದ ಗೊಂಬೆನ ನಾವು ಮಲಗಿಸ್ತೀವಿ. ಮಲಗಿಸಿ ಕಳಸನ ಸ್ವಲ್ಪ ಅಲುಗಾಡಿಸ್ತೀವಿ. ಅಲ್ಲಿಗೆ ನವರಾತ್ರಿ ಎಂದಾಯ್ತು. ಆಮೇಲೆ ಪ್ಯಾಕಿಂಗ್ ಮಾಡೋ ಆಮೇಲೆ ಅವತ್ತೇ ಪ್ಯಾಕಿಂಗ್ ಮಾಡೋದಿಲ್ಲ ನಾವು. ನೆಕ್ಸ್ಟ್ ಡೇ ಇಫ್ ಇಟ್ ಇಸ್ ಟ್ಯೂಸ್ಡೇ ನಾನು ತೆಗಿಲಿಕ್ಕೆ ಹೋಗಲ್ಲ, ಅದರ್ ಡೇಸ್ ತೆಗಿತೀನಿ. ಓಕೆ, ಸೊ ಇವಾಗ ಫಸ್ಟ್ ಡೇ, ಸೆಕೆಂಡ್ ಡೇ, 3ನೇ ಡೇ ಹಿಂಗೆಲ್ಲ ಹೋಗ್ತಾ ಇರುತ್ತೆ. 9ನೇ ದಿನ ಬಹಳ ಮುಖ್ಯ. ಅದು 9ನೇ ದಿನ 10ನೇ ದಿನ ಈಗ ಹೇಗೆ ಆಚರಣೆ ಮಾಡ್ತೀರಾ? 9ನೇ ದಿನ 10ನೇ ದಿನ ಅದು 9ನೇ ದಿನ ಆಯುಧ ಪೂಜೆ ಅಂತ ಹೇಳ್ತಾರೆ ಅಲ್ವಾ. ಅವತ್ತು ಆಯುಧ ಪೂಜೆ ದಿನ ನಾವು ಎಲ್ಲ ಆಯುಧಗಳಲ್ಲದೆ ಹೋದರೂ ಕೆಲವೊಂದು ನಾವು ದಿನನಿತ್ಯ ಉಪಯೋಗಿಸುವಂಥ ಆಯುಧಗಳನ್ನು ಇಟ್ಟು ಪೂಜಿಸಿ ನಮ್ಮ ಎಲ್ಲ ವಾಹನಗಳನ್ನು ತೊಳೆದು ಅವತ್ತು ಸಂಭ್ರಮ. ನಮ್ಮ ಮನೆ ಮಕ್ಕಳಿಗೆ ಮತ್ತು ನನ್ನ ಪತಿದೇವರಿಗೆ ಅವರು ಕಂಪ್ಲೀಟಾಗಿ ಕಾರೆಲ್ಲ ವಾಶ್ ಮಾಡಿ ಎಲ್ಲರೂ ಸೇರಿ ಫ್ಯಾಮಿಲಿ ಬಾಂಡಿಂಗ್ ಅಂತ ಬರುತ್ತೆ ನೋಡಿ, ಎಲ್ಲರೂ ನಮ್ಮ ಮನೆ ಮಂದಿ ಎಲ್ಲ ಸೇರಿ ಪೂಜೆ ಮಾಡ್ತೀವಿ ಅವತ್ತು. ಇಫ್ ನಾಟ್ ಎಲ್ಲ 9 ದಿನಾನು ನನ್ನ ಮಕ್ಕಳು ನನ್ನ ಕೈಗೆ ಸಿಗದೆ ಹೋದ್ರು, 9ನೇ ದಿನ ನಂಗೆ ಸಿಗ್ತಾರೆ. ಅವತ್ತಿನ ದಿವಸ ಎಲ್ಲರೂ ಸೇರಿ ಗಾಡಿ ಪೂಜೆ ಮಾಡಿ ಅವತ್ತು ತುಂಬಾ ಚೆನ್ನಾಗಾಗುತ್ತೆ, ಅದ್ದೂರಿಯಾಗಿ ಆಗುತ್ತೆ. ಓಕೆ, ಸೊ ಯಾವ್ದಾದ್ರು ಪರ್ಟಿಕ್ಯುಲರ್ ದಿಕ್ಕಲ್ಲಿ ಕೂರಿಸ್ಬೇಕು ಅಂತಿದ್ಯಾ ಗೊಂಬೆ? ಆಕ್ಚುಲಿ ದೇವರಿಗೆ ನಾನು ಅದನ್ನೆಲ್ಲ ಪರಿಗಣಿಸಲ್ಲ. ಬಟ್ ಆಸ್ ಪರ್ ದಿಸ್ ಈಸ್ಟ್ ಆ್ಯಂಡ್ ನಾರ್ತ್, ಆಯ್ತಾ, ಪೂರ್ವಕ್ಕೆ ಮುಖ್ಯವಾದದ್ದು. ಅದು ಈಗಲೂ ನೋಡಿ ನಾನು ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಇಟ್ಟಿರೋದು. ಆದಷ್ಟು ದಕ್ಷಿಣಕ್ಕೆ ಇಡೋದನ್ನ ನಾನು ಅವಾಯ್ಡ್ ಮಾಡ್ತಿದ್ದೀನಿ. ಓಕೆ, ಸೊ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಫ್ಯಾಮಿಲೀಸ್ ಬರುತ್ತೆ. ಎಷ್ಟೋ ವರ್ಷಗಳಿಂದ ನೋಡದೆ ಹೋದವರು ಕೂಡ ಹಬ್ಬಕ್ಕೆ ಬಾ ಅಂತ, ಬಂದಿದ್ದೀನಿ ನಾನು ಬಂದು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ಹಬ್ಬ ಅಂತಂದ್ರೆ ಅದೇ ವಾತಾವರಣ. ಸೊ ನೀವು ಎಷ್ಟು ಜನರ ಒಂದು ಫ್ರೆಂಡ್ಸ್ ಆಗಿರಲಿ ಅಥವಾ ರಿಲೇಟಿವ್ಸ್ ಆಗಿರಲಿ ಬಾಚ್ಕೊಳ್ತೀರಾ ಈ ಒಂದು ಹಬ್ಬಕ್ಕೆ? ನಾನು ಪ್ರತಿದಿನ ಒಬ್ಬೊಬ್ಬ ಕರೀತೀನಿ. ಒಂದಿನ ಫ್ರೆಂಡ್ಸ್ ಸರ್ಕಲ್ ಆಗುತ್ತೆ, ನೆಂಟರು ಹಾಕ್ತಾರೆ, ನನ್ನ ಅಪಾರ್ಟ್ಮೆಂಟಲ್ಲಿ ಇರೋರೆಲ್ಲರೂ ಹಾಕ್ತಾರೆ. ಪ್ರತಿ ದಿನ ನನಗೆ ಮನೆಯಲ್ಲಿ ಇದ್ದೇ ಇರ್ತಾರೆ. ಐ ಹ್ಯಾವ್ ಗೆಸ್ಟ್ ಎವ್ರಿ ಡೇ, ನಾನೇ ಇನ್ವೈಟ್ ಮಾಡ್ತೇನೆ. ಆ್ಯಂಡ್ ಆ ಬಾಂಡಿಂಗ್ ಇದೆ ನೋಡಿ, ದಟ್ ಇಸ್ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ. ಅದರಲ್ಲಿ ಪ್ರೀತಿ ಇದೆ, ಭಕ್ತಿ ಇದೆ, ಎಲ್ಲ ಇದೆ ಅದರಲ್ಲಿ. ಓಕೆ, ಸೊ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ವೀಕ್ಷಕರಿಗೂ ಹೇಳಿಬಿಡಿ, ಹಬ್ಬದ ಶುಭಾಶಯ ಹೇಳಿಬಿಡಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆಗೆ ಮಾತನಾಡಿದ್ದಕ್ಕೆ ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೂ ಕೂಡ ಹೇಳ್ಕೊಟ್ರೆ. ಆ್ಯಂಡ್ ಶ್ರದ್ಧಾ ಭಕ್ತಿ ಇಂಪಾರ್ಟೆಂಟ್. ಆಡಂಬರ ಆಗಿರಬಹುದು ಅಥವಾ ಯಾವುದೇ ಒಂದು ಡ್ಯಾನ್ಸ್ ಆಗಿರ್ಬೋದು, ಯಾವುದೂ ಅಲ್ಲ, ಶ್ರದ್ಧಾ ಭಕ್ತಿ ಇಂಪಾರ್ಟೆಂಟ್ ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.
ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆ